ಆಸರೆ ಟಿ ವಿ ವೀಕ್ಷಕರೆಲ್ಲರಿಗೂ ಮುಂಜಾನೆಯ ಕುಟುಂಬ ಪ್ರಾರ್ಥನೆಗೆ ಸ್ವಾಗತಿಸ್ತೇನೆ. ಬನ್ನಿ ಪ್ರಿಯರೇ, ನಾವೆಲ್ಲರೂ ಒಟ್ಟಾಗಿ ಸೇರಿ ಹಾಡನ್ನು ಹಾಡಿ ದೇವನಾಮವನ್ನು ಘನಪಡಿಸುವ. ನನ್ನ ಬಲವು ನೀನೇ ಯೇಸು, ನನ್ನ ಪ್ರಿಯನು ನೀನೇ ಯೇಸು, ನನ್ನ ಬಲವು ನೀನೇ ಯೇಸು, ನನ್ನ ಪ್ರಿಯನು ನೀನೇ ಯೇಸು. ನಿನ್ನ ಅಭಿಷೇಕ ನನ್ನಲ್ಲಿ ನೀ ಹರಿಸು, ನಿನ್ನ ಬಲವನ್ನು ನನ್ನಲ್ಲಿ ನೀ ಸುರಿಸು, ನಿನ್ನ ಅಭಿಷೇಕ ನನ್ನಲ್ಲಿ ನೀ ಹರಿಸು, ನಿನ್ನ ಬಲವನ್ನು ನನ್ನಲ್ಲಿ ನೀ ಸುರಿಸು. యేసయ్య 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 యేసయ్య. ನನ್ನ బలవు ನೀನೇ యేసు, ನನ್ನ ಪ್ರಿಯನು ನೀನೇ యేసు, ನನ್ನ ಬಲವು ನೀನೇ యేసు, ನನ್ನ ಪ್ರಿಯನು ನೀನೇ యేసు. ನನ್ನ ಉಸಿರಾದ ಯೇಸು, ನನ್ನ ಬಲವಾದ ಯೇಸು, ನನ್ನ ನಂಬಿಕೆಯು ಯೇಸು, ನನ್ನ ರಕ್ಷಕನು ಯೇಸು. ನನ್ನ ಉಸಿರಾದ ಯೇಸು, ನನ್ನ ಬಲವಾದ ಯೇಸು, ನನ್ನ ನಂಬಿಕೆಯು ಯೇಸು, ನನ್ನ ರಕ್ಷಕನು ಯೇಸು. యేసయ్య 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 యేసయ్య. ನನ್ನ బలవు ನೀನೇ యేసు, ನನ್ನ ಪ್ರಿಯನು ನೀನೇ యేసు, ನನ್ನ ಬಲವು ನೀನೇ యేసు, ನನ್ನ ಪ್ರಿಯನು ನೀನೇ యేసు. ನನ್ನ ಬಂಡೆಯು ನೀನೇ, ನನ್ನ ಕೋಟೆಯು ನೀನೇ, ನನ್ನ ವಿಮೋಚಕ ನೀನೇ, ನನ್ನ ದೇವಾರು ನೀನೇ. ನನ್ನ ಬಂಡೆಯು ನೀನೇ, ನನ್ನ ಕೋಟೆಯು ನೀನೇ, ನನ್ನ ವಿಮೋಚಕ ನೀನೇ, ನನ್ನ ದೇವಾರು ನೀನೇ. యేసయ్య 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 యేసయ్య. ನನ್ನ బలవు ನೀನೇ యేసు, ನನ್ನ ಪ್ರಿಯನು ನೀನೇ యేసు, ನನ್ನ ಬಲವು ನೀನೇ యేసు, ನನ್ನ ಪ್ರಿಯನು ನೀನೇ యేసు. ಆಪತ್ತು ಕಾಲದಲ್ಲಿ ಆಶ್ರಯ ನೀನೇ, ಆದಿಯು ನೀನೇ, ನನ್ನ ಅಂತ್ಯವು ನೀನೇ. ಆಪತ್ತು ಕಾಲದಲ್ಲಿ ಆಶ್ರಯ ನೀನೇ, ಆದಿಯು ನೀನೇ, ನನ್ನ ಅಂತ್ಯವು ನೀನೇ. యేసయ్య 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 యేసయ్య. ನನ್ನ బలవు ನೀನೇ యేసు, ನನ್ನ ಪ್ರಿಯನು ನೀನೇ యేసు, ನನ್ನ ಬಲವು 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 ನೀನೇ యేసు, ನನ್ನ ಪ್ರಿಯನು ನೀನೇ యేసు. ಬನ್ನಿ ಪ್ರಿಯರೇ, ಈ ಸಮಯದಲ್ಲಿ ನಾವು ಸತ್ಯವೇದದಲ್ಲಿ ಕೀರ್ತನೆಗಳು 20ನೇ ಅಧ್ಯಾಯವನ್ನು ಓದಿಕೊಳ್ಳುವ. ಇಕ್ಕಟ್ಟಿನಲ್ಲಿ ಯೆಹೋವನು ನಿನ್ನ ಪ್ರಾರ್ಥನೆಯನ್ನು ಕೇಳಲಿ, ಯಾಕೋಬನ ದೇವರ ನಾಮವು ನಿನ್ನನ್ನು ಉದ್ಧಾರ ಮಾಡಲಿ. ತನ್ನ ಪರಿಶುದ್ಧ ನಿವಾಸದಿಂದ ನಿನಗೆ ಸಹಾಯ ಮಾಡಲಿ, ಚೀಯೋನಿನಿಂದ ನಿನಗೆ ಆಧಾರ ದಯಪಾಲಿಸಲಿ. ನೀನು ಸಮರ್ಪಿಸಿದ ನೈವೇದ್ಯಗಳು ಆತನ ನೆನಪಿಗೆ ಬರಲಿ, ನೀನು ಮಾಡಿದ ಸರ್ವಾಂಗೋಮಗಳು ಆತನಿಗೆ ಮೆಚ್ಚುಗೆ ಆಗಲಿ. ಆತ ನಿನ್ನ ಇಷ್ಟಾರ್ಥವನ್ನು ನೆರವೇರಿಸಲಿ, ನಿನ್ನ ಎಲ್ಲ ಸಂಕಲ್ಪಗಳನ್ನು ಸಫಲ ಮಾಡಲಿ. ನಿನ್ನ ಜಯದಲ್ಲಿ ಉತ್ಸಾಹ ಧ್ವನಿ ಮಾಡುವೆವು, ನಮ್ಮ ದೇವರ ಹೆಸರಿನಲ್ಲಿ ಧ್ವಜ ಎತ್ತುವೆವು. ಯೆಹೋವನು ನಿನ್ನ ಎಲ್ಲ ವಿಜ್ಞಾಪನೆಗಳನ್ನು ನೆರವೇರಿಸಲಿ. ಯೆಹೋವನು ತಾನು ಅಭಿಷೇಕಿಸಿದ ಅರಸನಿಗೆ ಜಯವನ್ನು ಅನುಗ್ರಹಿಸುವನೆಂದು ಈಗ ನನಗೆ ಗೊತ್ತಾಯಿತು. ಆತನು ತನ್ನ ಪವಿತ್ರ ಲೋಕದಿಂದ ಅವನ ಪ್ರಾರ್ಥನೆಗೆ ಸದುತ್ತರವನ್ನು ಕೊಡುವನು, ತನ್ನ ಭುಜಬಲದಿಂದ ಅವನಿಗೆ ವಿಜಯವನ್ನು ಉಂಟು ಮಾಡುವನು.
ಕೆಲವರು ರಥಬಲದಲ್ಲಿ, ಕೆಲವರು ಅಶ್ವಬಲದಲ್ಲಿ ಹೆಚ್ಚಳ ಪಡುತ್ತಾರೆ. ನಾವಾದರೂ ನಮ್ಮ ದೇವರಾದ ಯೆಹೋವನಲ್ಲಿ ಅವರು ಬಿದ್ದು ಹೋಗಿದ್ದಾರೆ, ನಾವಾದರೂ ಎದ್ದು ನಿಂತಿದ್ದೇವೆ. ಯೆಹೋವನೇ, ನಮ್ಮ ಅರಸನಿಗೆ ಜಯವನ್ನುಂಟು ಮಾಡು. ನಾವು ಮೊರೆಯಿಡುವಾಗ ಸೌತರನ್ನು ದಯಪಾಲಿಸು. ಆಮೇನ್. ಬನ್ನಿ ಪ್ರಿಯರೇ, ನಾವು ಒಟ್ಟಾಗಿ ಸೇರಿ ಈ ಸಮಯದಲ್ಲಿ ನಾವು ದೇವರ ಸಮ್ಮುಖದಲ್ಲಿ ಪ್ರಾರ್ಥಿಸುವ. ಸರ್ವಶಕ್ತನು, ರಾಜಾದಿರಾಜನು, ಕರ್ತಾದಿಕರ್ತನಾದ ದೇವರೇ, ಯೇಸುವಿನ ನಿಮ್ಮ ಮಧುರವಾದ ನಿಮ್ಮ ನಾಮದಲ್ಲಿ ಪರಿಶುದ್ಧಾತ್ಮನ ಸಹಾಯದೊಂದಿಗೆ ಈ ಮುಂಜಾನೆಯ ಕುಟುಂಬ ಪ್ರಾರ್ಥನೆಯಲ್ಲಿ ಬಂದು ನಿಮ್ಮ ಪಾದದಲ್ಲಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಯೇಸು ಸ್ವಾಮಿ ನಮ್ಮ ಪ್ರಾರ್ಥನೆಯನ್ನು ಕೇಳಿ ಸದುತ್ತರವನ್ನು ಕೊಡುವಂಥ ದೇವರು, ಬಿಡುಗಡೆ ಕೊಡುವ ದೇವರು, ಜಯ ಕೊಡುವ ದೇವರು, ಅದ್ಭುತಗಳನ್ನು ಮಾಡುವ ದೇವರು, ಅತಿಶಯ ಕಾರಣ ಮಾಡುವಂಥ ದೇವರು ನೀವಾಗಿದ್ದೀರಿ. ಹೌದು ಕರ್ತನೆ, ರೋಮ 8:28 ವಾಕ್ಯ ನೋಡುವಾಗ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಪ್ರೀತಿಸುವ ಹಿತಕ್ಕಾಗಿ ಎಲ್ಲವನ್ನು ಅನುಕೂಲಕರವನ್ನಾಗಿ ಮಾಡಿದ್ದೇನೆ ಎಂಬುದಾಗಿ ಹೇಳಿದಿರಿ. ಹೌದಪ್ಪ, ಯಾವ ಕುಟುಂಬ ನಿಮ್ಮನ್ನು ಪ್ರೀತಿಸುವಂಥದ್ದಾಗಿದೆಯೋ, ಯಾರು ನಿಮ್ಮನ್ನು ಸ್ತುತಿಸಿ ಸ್ತೋತ್ರ ಮಾಡಿ ಆರಾಧಿಸಿ ಮಯಪಡಿಸೋರಾಗಿದ್ದಾರೋ ಅವರ ಜೀವಿತಗಳಲ್ಲಿ ಮಹಿಮೆಯಾದ ಕಾರ್ಯವನ್ನು ಮಾಡುವಂಥ ದೇವರಾಗಿದ್ದೀರಿ. ಅದಕ್ಕಾಗಿ ಸ್ತೋತ್ರ. ಹೌದಪ್ಪ ಕರ್ತನೆ, ಮತ್ತೆ 6-8 ನೋಡುವಾಗ ನೀವು ಬೇಡುವುದಕ್ಕಿಂತ ಮೊದಲೇ ನಿಮಗೇನು ಅಗತ್ಯತೆ ಇದೆ ಎಂಬುದು ದೇವರಿಗೆ ಗೊತ್ತುಂಟೆಂಬುದಾಗಿ ಹೇಳಿದಿರಿ. ಹೌದು ಕರ್ತನೆ, ನಾವು ಬೇಡುವುದಕ್ಕಿಂತ ಮೊದಲೇ ನಮ್ಮ ಅಗತ್ಯತೆಗಳನ್ನು ಬಲ್ಲಾತ ನೀವು. ಆದರೆ ಏಸಪ್ಪ, ಯಾಕೋಬ 4:3 ವಾಕ್ಯ ನೋಡುವಾಗ ನೀವು ಬೇಡಿಕೊಳ್ಳದ ಕಾರಣ ಯಾವುದನ್ನು ಕೂಡ ಹೊಂದ್ಕೊಳ್ಳಿಲ್ಲ ಎಂಬುದಾಗಿ ಹೇಳ್ತೀರಿ. ಯೇಸುವೆ, ಆದ್ದರಿಂದ ಪ್ರತಿಯೊಬ್ಬರು ಕೂಡ ನಿನ್ನ ಸಮ್ಮುಖದಲ್ಲಿ ಪ್ರಾರ್ಥಿಸುವರಾಗಿರಲಿ. ಪ್ರತಿಯೊಬ್ಬರು ನಿಮ್ಮ ಸಮ್ಮುಖದಲ್ಲಿ ಅಗತ್ಯತೆಗಳು ಏನು ಬೇಕಾಗಿದೆಯೋ ಅವುಗಳನ್ನು ಪ್ರಾರ್ಥಿಸಿ ಹೊಂದಿಕೊಳ್ಳಲಿ. ಯೇಸುವೆ, ನೀವು ಹೇಳಿದಿರಿ ಯೋಹಾನ 14:13-14 ನೋಡುವಾಗ ನೀವು ನನ್ನ ನಾಮದಲ್ಲಿ ಏನು ಬೇಡಿಕೊಳ್ತೀರೋ ಹೊಂದಿಕೊಳ್ತೀರೋ ಎಂಬುದಾಗಿ ಹೇಳಿದೆ. ಸ್ವಾಮಿ ನಿಮ್ಮ ನಾಮದಲ್ಲಿ ಪ್ರತಿಯೊಬ್ಬರು ಬೇಡಿದ ಎಲ್ಲವನ್ನು ಹೊಂದಿಕೊಂಡು ಈ ಲೋಕದಲ್ಲಿ ಸಂತೋಷವಾಗಿ ಸಮಾಧಾನವಾಗಿ ಜೀವಿತ ನಡೆಸುವಂತೆ ಕೃಪೆ ಕೊಡು. ಪ್ರತಿಯೊಂದು ಕುಟುಂಬಗಳು ಒಂದು ಸಂತೋಷದ ಕುಟುಂಬವಾಗಿ ಮಾರ್ಪಡಲಿ. ಪ್ರತಿಯೊಂದು ಕುಟುಂಬಗಳು ಯೇಸುವೆ ರಕ್ಷಣೆ ಹೊಂದಿದ ಕುಟುಂಬವಾಗಿ ಮಾರ್ಪಡಲಿ. ಪ್ರತಿಯೊಂದು ಕುಟುಂಬಗಳು ಆಶೀರ್ವಾದದ ಕುಟುಂಬವಾಗಿ ಮಾರ್ಪಡಲಿ. ಪ್ರತಿಯೊಂದು ಕುಟುಂಬಗಳು ನಿಮ್ಮ ಸೇವೆಯನ್ನು ಮಾಡುವ ಕುಟುಂಬಗಳಾಗಿ ಮಾರ್ಪಡಲಿ. ಪ್ರತಿಯೊಂದು ಕುಟುಂಬಗಳು ಸಾಲವಿಲ್ಲದ ಕುಟುಂಬಗಳಾಗಿ ಮಾರ್ಪಡಲಿ. ಕರ್ತನೆ ಯೇಸಪ್ಪ, ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಎಷ್ಟೋ ಕುಟುಂಬದಲ್ಲಿ ಕರ್ತನೆ ಐಕ್ಯತೆ, ಪ್ರೀತಿ, ಅನ್ಯೋನ್ಯತೆ ನೆಮ್ಮದಿಲ್ಲದಿದ್ದಾರೆ. ಅವರನ್ನು ಮುಟ್ಟು. ಗಂಡ ಹೆಂಡತಿಯ ಮಧ್ಯದಲ್ಲಿ, ತಂದೆ ತಾಯಿ ಮಕ್ಕಳ ಮಧ್ಯದಲ್ಲಿ ಒಳ್ಳೆ ಐಕ್ಯತೆ, ಪ್ರೀತಿ, ಅನ್ಯೋನ್ಯತೆಯನ್ನು ಕೊಟ್ಟು ನೀ ಅವನ ಆಶೀರ್ವಾದ ಮಾಡು, ಬಲಪಡಿಸು, ನೀ ಅಭಿವೃದ್ಧಿಪಡಿಸು. ಕರ್ತನೆ ಎಷ್ಟೋ ತಂದೆ ತಾಯಿಗಳು ಬೆಳಗಿನ ಜಾವದಲ್ಲಿ ಕೆಲಸಕ್ಕೆ ಹೋಗುವಾಗ ಬರುವಾಗ ನೀ ಕಾಪಾಡಪ್ಪ. ಅವ್ರು ಮಾಡುವಂಥ ಎಲ್ಲ ಕೆಲಸಗಳನ್ನ ಆಶೀರ್ವಾದ ಮಾಡು. ಅವ್ರು ಮಾಡುವಂಥ ಎಲ್ಲ ಬಿಸ್ನೆಸ್ಸನ್ನು ಆಶೀರ್ವಾದ ಮಾಡಪ್ಪ. ಯೇಸುವೆ, ನಿನ್ನ ನಾಮದಲ್ಲಿ ಜಯವನ್ನು ಕಾಣಲಿ, ಅಭಿವೃದ್ಧಿಯನ್ನು ಕಾಣಲಿ, ಸಮೃದ್ಧಿ ಕಾಣಲಿ. ನೀ ಕೃಪೆ ಕೊಟ್ಟು ಬಲ ಕೊಟ್ಟು ನಡೆಸು ರಾಜ. ನಿಮ್ಮ ಚಿತ್ತ ಉದ್ದೇಶ ಪ್ರಕಟವಾಗಲಿ, ತಡೆಗಳು ನೀಗಲಿ. ಯೇಸುವಿನ ನಾಮದಲ್ಲಿ ನೀವು ತಾನೇ ಬಲಪಡಿಸಿ ಪ್ರೋತ್ಸಾಹಿಸಿ ನಡೆಸಪ್ಪ. ಯೇಸುವೆ, ಎಷ್ಟೋ ಮಕ್ಕಳ ಜೀವಿತದಲ್ಲಿ ಮದುವೆ ಆಗಲಿಕ್ಕೆ ಸರಿ ಬಿಡುವಂಥ ಹುಡುಗ ಹುಡುಗಿ ಇಲ್ಲದೆ ಇರುವಾಗ ಕರ್ತನೆ ನೀನು ತಾನೇ ಅದ್ಭುತವನ್ನು ಮಾಡು. ಯಾರು ತಮ್ಮ ಮಕ್ಕಳಿಗೆ ಇಷ್ಟು ವಯಸ್ಸಾದರೂ ಕೂಡ ಮದುವೆ ಆಗಲಿಲ್ಲ ಎಂಬುದಾಗಿ ದುಃಖದಲ್ಲಿ ವೇದನೆ ಇದ್ದಾರೋ ಆದಿಕಾಂಡ 2:18 ವಾಕ್ಯ ನೋಡುವಾಗ ಅಂದು ಆದಾಮನು ಒಬ್ಬಂಟೇನಾಗಿರುವುದನ್ನು ನೋಡಿ ಮನುಷ್ಯನು ಒಬ್ಬಂಟೇನಾಗಿರುವುದು ಸರಿ ಬಿಡುವುದಿಲ್ಲ ಎಂಬುದಾಗಿ ತಿಳಿದು ಸರಿ ಬಿಡುವ ಸಹಕಾರನ ಕೊಟ್ಟ ಹಾಗೆ ಪ್ರತಿಯೊಬ್ಬರಿಗೂ ಸರಿ ಬಿಡುವ ಸಹಕಾರಿಯನ್ನು ಕೊಟ್ಟು ಸರಿ ಬಿಡುವಂಥ ಸಹೋದರನ ಕೊಟ್ಟು ನೀ ಆಶೀರ್ವಾದ ಮಾಡು, ಬಲಪಡಿಸು, ನೀನು ನಡೆಸು. ಕರ್ತನೆ, ನೀ ಅದ್ಭುತತೆಯಲ್ಲಿ ಕಾರ್ಯವನ್ನು ಮಾಡಪ್ಪ. ಕರ್ತನೆ ಎಷ್ಟೋ ಕುಟುಂಬಗಳಲ್ಲಿ ಬರಬೇಕಾಗಿರುವಂಥ ಹಣ ಬರದೆ ತಡಿಯಾಗಿರೋ ನಿಮಿತ್ತವಾಗಿ ಇಕ್ಕಟ್ಟುಗಳಲ್ಲಿ ಕಷ್ಟಗಳಲ್ಲಿ ಸಿಕ್ಕಿಕೊಂಡಿರುವಾಗ ಯೇಸುವಿನ ಅಧಿಕಳ ನಾಮದಲ್ಲಿ ಅವರು ಹಣ ಬಂದು ಕೈ ಸೇರಬೇಕಾದಂಥ ಸಮಯದಲ್ಲಿ ತಡೆಯಾಗಿರುವಂಥ ಎಲ್ಲ ತಡೆಗಳು ಯೇಸು ನಾಮದಲ್ಲಿ ನೀಗಲಿ, ಬಿಡುಗಡೆ ಉಂಟಾಗಲಿ. ಹಾಲೆಲೂಯ. ಕುಟುಂಬಗಳು ಆಶೀರ್ವಾದಕರವಾಗಿ ಸಮೃದ್ಧಿಯಾಗಿ ಇರಲಿ ಎಂಬುದನ್ನು ಪ್ರಾರ್ಥನೆ ಮಾಡ್ತಾನೆ. ಎಷ್ಟೋ ಕುಟುಂಬಗಳಲ್ಲಿ ಗಂಡ ಹೆಂಡತಿ ರಕ್ಷಣೆ ಹೊಂದದಿದ್ದಾರೆ, ತಂದೆ ತಾಯಿ ಮಕ್ಕಳು ರಕ್ಷಣೆ ಹೊಂದದಿದ್ದಾರೆ. ಪ್ರತಿಯೊಂದು ಕುಟುಂಬದಂಥ ಗಂಡ ಹೆಂಡತಿ ತಂದೆ ತಾಯಿ ಮಕ್ಕಳುಗಳು ರಕ್ಷಣೆ ಹೊಂದಿಕೊಳ್ಬೇಕು. ನಿನ್ನ ಪರಲೋಕ ರಾಜ್ಯಕ್ಕೆ ಯೋಗ್ಯರಾಗಬೇಕು. ಯಾರು ನಾಶ ಆಗಿ ಹೋಗಬಾರ್ದು, ಯಾರು ಅಳಿದು ಹೋಗಬಾರ್ದು. ದೇವ
ನೀ ಅದ್ಭುತ ರೀತಿಯಲ್ಲಿ ಮಹಿಮೆಯಾದ ರೀತಿ ನೀ ಕಾರ್ಯವನ್ನು ಮಾಡಪ್ಪ. ನಿಮ್ಮ ಶುಭ ಕೃಪೆ ಎಲ್ಲ ಹಿಂಬಾಲಿಸಲು ಯೇಸು ನಾಮದಲ್ಲಿ ಸಮೃದ್ಧಿ ಕೊಟ್ಟು ಬಲ ಕೊಟ್ಟು ನಡೆಸು ಕರ್ತನೆ. ನೀವು ತಾನೇ ಮಹಿಮೆಯಾದ ಕಾರ್ಯವನ್ನು ಮಾಡಬೇಕಾಗಿ ಸ್ತೋತ್ರ. ವಿಶೇಷವಾದಂತೆ ನಿಮ್ಮ ಕೃಪೆ ದಯ ದೊರಕಲಿ ಕರ್ತನೆ. ಹಾಲೆಲೂಯ. ಯೇಸಪ್ಪ ಅಪ್ಪ, ಕುಟುಂಬಗಳಲ್ಲಿ ಬೆಳಗಿನ ಮುಂಜಾನೆ ಕುಟುಂಬ ಪ್ರಾರ್ಥನೆ ನಡೆಯಲಿ, ಸಂಜೆಯ ಕುಟುಂಬ ಪ್ರಾರ್ಥನೆ ನಡೆಯಲಿ. ಎಷ್ಟೋ ಕುಟುಂಬಗಳಲ್ಲಿ ಕುಟುಂಬ ಪ್ರಾರ್ಥನೆ ಇಲ್ಲ, ವೈಯಕ್ತಿಕ ಪ್ರಾರ್ಥನೆ ಇಲ್ಲ, ಸತ್ಯವೇದ ಓದುವಂಥ ಅಭ್ಯಾಸ ಇಲ್ಲ ಕರ್ತನೆ. ಅಂಥ ಕುಟುಂಬಗಳನ್ನು ಮುಟ್ಟು ದೇವರೇ, ಯೇಸುವಿನ ನಾಮದಲ್ಲಿ ಪ್ರತಿಯೊಂದು ಕುಟುಂಬಗಳು ಮುಂಜಾನೆ ವೇಳೆಯಲ್ಲಿ ಅಪ್ಪ ನಿಮ್ಮನ್ನು ಸ್ತುತಿಸುವಂತೆ, ಆರಾಧಿಸುವಂತೆ, ನಿಮ್ಮನ್ನು ಮಹಿಮೆಪಡಿಸುವಂತೆ ಕೃಪೆ ಕೊಡು ಕರ್ತನೆ. ಹಾಲೆಲೂಯ. ದೇವ, ಪ್ರತಿಯೊಂದು ತಂದೆ ತಾಯಿಗಳನ್ನು ಆಶೀರ್ವಾದ ಮಾಡು, ಮಕ್ಕಳನ್ನು ಆಶೀರ್ವಾದ ಮಾಡು, ಕುಟುಂಬನ ಆಶೀರ್ವಾದ ಮಾಡು. ಕುಟುಂಬದ ರೋಗದಲ್ಲಿ ಇರುವವರನ್ನು ಮುಟ್ಟು ಅಪ್ಪ, ಸಮಸ್ತ ವ್ಯಾಧಿಗಳಿಂದ ಗುಣಪಡಿಸಬೇಕಾಗಿ ಸ್ತೋತ್ರ. ಆ ಮರಣದ ಹಾಸಿಗೆಯಿಂದ ಕರ್ತನೆ ಎದ್ದು ನಡೆಯುವಂತೆ ಮಾಡು ದೇವರೇ. ಬೆತೆಸ್ದ ಕೊಳದ ಬಳಿಯಲ್ಲಿ ಕರ್ತನೆ ಅಪ್ಪ 38 ವರ್ಷದಿಂದ ರೋಗಿಯಾಗಿದ್ದವನ ಕರ್ತನೆ ಅಪ್ಪ, ಹಾಸಿಗೆಯನ್ನು ಹೊತ್ತುಕೊಂಡು ನಡೆ ಎಂಬುದಾಗಿ ಹೇಳುವುದರ ಮೂಲಕವಾಗಿ ನೀ ಬಿಡುಗಡೆ ಕೊಟ್ಟ ದೇವರು, ಸೌಖ್ಯಪಡಿಸಿದ ದೇವರು. ಅದೇ ರೀತಿ ಕರ್ತನೆ, ಇವತ್ತು ಯೇಸುವಿನ ನಿಮ್ಮ ನಾಮ ನಾವು ಪ್ರಾರ್ಥಿಸುವಾಗ ನಮ್ಮ ಪ್ರಾರ್ಥನೆ ಕೇಳಿ ನೀ ಸದುತನ್ನು ಕೊಡಬೇಕಾಗಿ ಸ್ತೋತ್ರ. ಅಂದು ಶತಾಧಿಪತಿ ಆಳು ಅಸ್ವಸ್ಥನಾಗಿರುವಾಗ ಶತಾಧಿಪತಿ ಬಂದು ಕರ್ತನೆ ನಿಮ್ಮ ಬಳಿಯಲ್ಲಿ ಕೇಳಿಕೊಂಡಾಗ, ಅಪ್ಪ ನನ್ನ ಆಳು ಅಸ್ವಸ್ಥನಾಗಿದ್ದಾನೆ, ನೀವು ಒಂದು ಮಾತು ಹೇಳಿದರೆ ಸಾಕೆಂಬುದಾಗಿ ಹೇಳುವಾಗ, ಈ ಗಳಿಗೆಯಲ್ಲಿಯೇ ದೇವರೇ ನೀವು ಹೇಳಿದ್ರಲ್ಲ, ಇದೇ ಗಳಿಗೆಯಲ್ಲಿ ಅವನು ಸೌಖ್ಯವನ್ನು ಹೊಂತಾನೆ ಎಂಬುದಾಗಿ ಹೇಳಿದಾಗ ನೀ ಹೇಳಿದ ಅದೇ ಸಮಯದಲ್ಲಿ ಅವನು ಸೌಖ್ಯವನ್ನು ಹೊಂದಿದಲ್ವಾ. ಆ ರೀತಿ ಕರ್ತನೆ, ರೋಗದಲ್ಲಿರುವವರಿಗಾಗಿ ನಾವು ಪ್ರಾರ್ಥಿಸುವಾಗ ಇದೇ ಸಮಯದಲ್ಲಿ ಅವರು ಸೌಖ್ಯವನ್ನು ಹೊಂದಲಿ, ಬಿಡುಗಡೆ ಹೊಂದಲಿ, ಸಮೃದ್ಧಿ ಕಾಣಲಿ, ಎಲ್ಲರ ಬಿಸ್ನೆಸ್ಗಳು ಆಶ್ವಾದಾಗಿ ಮಾರ್ಪಡಲಿ, ಎಲ್ಲರ ಮಕ್ಕಳು ಒಳ್ಳೆ ಅಪ್ಪ ಓದಲಿ, ಒಳ್ಳೆ ಜ್ಞಾನವಂತರಾಗಿ ಬುದ್ಧಿವಂತರಾಗಿ ಒಳ್ಳೆ ಕೆಲಸ ಕಾರ್ಯಗಳಲ್ಲಿ ಉನ್ನತಿಗೆ ಬರಲಿ ಕರ್ತನೆ. ಕುಟುಂಬಗಳನ್ನು ಆಶ್ವಾದ ಮಾಡು, ಬಲಪಡಿಸು, ಇಕ್ಕಟ್ಟುಗಳಿಂದ ಬಂಧನಗಳಿಂದ ದೂರ ಮಾಡು ಕರ್ತನೆ. ನೀ ಬಿಡುಗಡೆ ಕೊಡುದೇವಾ. ಇಡೀ ಕುಟುಂಬದ ರಕ್ಷಣೆ ನಿತ್ಯಜೀವ ಪರಲೋಕ ರಾಜ್ಯಕ್ಕೆ ಯೋಗ್ಯರಾಗಬೇಕು. ಯಾರು ಕೂಡ ನಾಶ ಆಗಿ ಹೋಗಬಾರ್ದು ದೇವರೇ. ನೀ ಅದ್ಭುತ ಮಾಡು ಅಪ್ಪ. ಈ ಬೆಳಗಿನ ಸಮಯದಲ್ಲಿ ನಾವು ಕುಟುಂಬವಾಗಿ ಸೇರಿ ಪ್ರಾರ್ಥಿಸಿರುವಾಗ ನಮ್ಮ ಪ್ರಾರ್ಥನೆ ಕೇಳಿ ನೀವು ಕೊಡುವಂಥ ಸದುತ್ತರಕ್ಕಾಗಿ ಸ್ತೋತ್ರ. ಈ ದಿನ ಕೈ ಹಾಕುವಂಥ ಕೆಲಸ ಕಾರ್ಯಗಳು ಆಶ್ವಾದಾಗಿ ಮಾರ್ಪಡಲಿ. ಒಂದು ಅಪ್ಪ, ಯಾವ ವಿಷಯಗಳಿಗಾಗಿ ಇವರು ಹೊರಗಡೆ ಹೋಗ್ತಾ ಇದ್ದಾರೋ ಜಯದೊಂದಿಗೆ ಬರಲಿ ಅಪ್ಪ. ಅನೇಕರ ಕೋರ್ಟ್ ಕೇಸ್ಗಳಲ್ಲಿ ಕರ್ತನೆ ಅಪ್ಪ ಜಯವನ್ನು ನೀ ಅನುಗ್ರಹಿಸು, ಬಿಡುಗಡೆ ಕೊಡು ಕರ್ತನೆ, ಯೇಸುವಿನ ನಾಮದಲ್ಲಿ. 1 ಕೊರಿಂಥ 15:57 ನೋಡುವಾಗ, ತಂದೆಯ ದೇವರು ಕ್ರಿಸ್ತ ಯೇಸುವಿನ ಮುಖಾಂತರವಾಗಿ ನಮಗೆ ಜಯ ಕೊಟ್ಟಾಯಿತು ನೋಡ್ತೇವೆ ಸ್ವಾಮಿ. ನೀ ಕೊಟ್ಟಂಥ ಜಯಕ್ಕಾಗಿ ಸ್ತೋತ್ರ, ಬಿಡುಗಡೆಗಾಗಿ ಸ್ತೋತ್ರ. ಯೋಹಾನ 8:36 ವಾಕ್ಯ ನೋಡುವಾಗ, ಮಗನು ಬಿಡುಗಡೆ ಮಾಡಿದ ನಿಜವಾದ ಬಿಡುಗಡೆ ಎಂಬುದಾಗಿ ಹೇಳಿರುವಾಗ, ಅಪ್ಪ ನೀ ಬಿಡುಗಡೆ ಮಾಡಿದ ನಿಜವಾದ ಬಿಡುಗಡೆ ಉಂಟು, ನೀ ಸೌಖ್ಯ ಮಾಡಿದ ನಿಜವಾದ ಸೌಖ್ಯ ಉಂಟು ದೇವರೇ. ನೀ ಎಲ್ಲವನ್ನು ಮಾಡಿ ಮುಗಿಸುವುದಕ್ಕಾಗಿ ಸ್ತೋತ್ರ. ಕುಟುಂಬವು ಆಶೀರ್ವಾದ ಮಾಡಿ, ಪ್ರತಿಯೊಂದು ವ್ಯಕ್ತಿಯಾಗಿ ಆಶೀರ್ವಾದ ಮಾಡಿ. ನಿನ್ನ ನಾಮ ಒಂದೇ ಮಾಹಿಮೊಂದಲಿ, ಯೇಸುವಿನ ನಾಮದಲ್ಲಿ ಕುಟುಂಬ ಪ್ರಾರ್ಥನೆ ಬೇಡದ ಎಲ್ಲವುಗಳನ್ನು ಹೊಂದಿ ನಿನ್ನ ನಾಮದಲ್ಲಿ ಜಯ ಹೊಂದ್ಕೊಳ್ತೇವೆ ತಂದೆ. ಆಮೇನ್, ಆಮೇನ್, ಆಮೇನ್. ಪ್ರಿಯರೇ, ಇದುವರೆಗೂ ನಮ್ಮೊಂದಿಗೆ ಸೇರಿ ಈ ಮುಂಜಾನೆಯ ಕುಟುಂಬ ಪ್ರಾರ್ಥನೆ ಭಾಗಿಯಾಗಿದ್ದೀರಿ. ಖಂಡಿತವಾಗಿಯೂ ನಾವು ಪ್ರಾರ್ಥಿಸಿದ ನಮ್ಮ ಪ್ರಾರ್ಥನೆ ಕೇಳಿ ನಾವು ಆರಾಧಿಸುವ ದೇವರು ನಮ್ಮ ಜೀವಿತಗಳಲ್ಲಿ ಮಹಿಮೆಯಾದ ಕಾರ್ಯಗಳನ್ನು ಮಾಡಲು ಶಕ್ತನಾಗಿದ್ದಾನೆ. ಎಲ್ಲವನ್ನ ಕೊಡಲು ಆತನು ಶಕ್ತನಾಗಿದ್ದಾನೆ. ಪ್ರಿಯ ದೇವಜನವೇ, ನಂಬಿ ಅದ್ಭುತಗಳನ್ನು ಹೊಂದ್ಕೊಳ್ತೀರಿ. ಮಾತ್ರವಲ್ಲ, ನಾಳೆ ಇದೇ ಸಮಯಕ್ಕೆ ಮುಂಜಾನೆ ಕುಟುಂಬ ಪ್ರಾರ್ಥನೆಗೆ ಸೇರಿ ಬರುವ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇಲೆ